ದಿನಕ್ಕೊಂದು ರೋಚಕ ತಿರುವು ಪಡಿತಾ ಇರುವ ಟೆಕ್ಕಿ ಅದ್ವೈತ್ ನಾಪತ್ತೆ ಪ್ರಕರಣ ಇದೀಗ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಶಿವಗಂಗೆ ಬೆಟ್ಟಕ್ಕೆ ತೆರಳಿ ನಾಪತ್ತೆಯಾಗಿರುವ ಅದ್ವೈತ್ ಶೋಧ ಕಾರ್ಯ 4ನೇ ದಿನಕ್ಕೆ ಕಾಲಿಟ್ಟಿದ್ದರೂ ಪೊಲೀಸರಿಗೆ ಯಾವುದೇ ಸ್ಪಷ್ಟ ಸುಳಿವು ಸಿಗದೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೀಲ್ಸ್ ಹುಡುಗಿಯೊಬ್ಬಳು ನೀಡಿದ ಮಾಹಿತಿ ಹೊಸ ರಹಸ್ಯವನ್ನು ತೆರೆದಿಟ್ಟಿದೆ. ಘಟನೆ ನಡೆದ ದಿನ ಬೆಳಗ್ಗೆ 7:23ರ ಸುಮಾರಿಗೆ ಶಿವಗಂಗೆ ಬೆಟ್ಟದ ಶಾಂತಲಾ ಡ್ರಾಪ್ ತುತ್ತ ತುದಿಯಲ್ಲಿ ಅದ್ವೈತ್ ಮಲಗಿರುವುದನ್ನು ತನ್ನ ಸ್ನೇಹಿತರ ಜೊತೆ ರೀಲ್ಸ್ ಮಾಡ್ತಾ ಇದ್ದಂಥ ಹುಡುಗಿಯೊಬ್ಬಳು ಗಮನಿಸಿದ್ದಾಗಿ ತಿಳಿಸಿದ್ದಾಳೆ. ಆದರೆ ಇದಾಗಿ ಕೇವಲ 5 ನಿಮಿಷದಲ್ಲಿ ಅಂದರೆ ಬೆಳಗ್ಗೆ 7:28ಕ್ಕೆ ಅದ್ವೈತ್ ಅವರ ಡಿಜಿಟಲ್ ವಾಚ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಉದ್ಯಮಿ ಪುತ್ರ ಟೆಕ್ಕಿ ಅದ್ವೈತ್ ಮಿಸ್ಸಿಂಗ್ ಪ್ರಕರಣ ಈಗ ದಿನದಿಂದ ದಿನಕ್ಕೆ ಹೊಸ ಒಂದು ತಿರುವು ಪಡ್ಕೊತಾ ಇರೋದು. ಶಿವಗಂಗೆ ಬೆಟ್ಟದಲ್ಲಿ 4ನೇ ದಿನವೂ ಕೂಡ ಹುಡುಕಾಟ ಮುಂದುವರಿತಾ ಇರೋಂಥದ್ದು. ನಾನಿವಾಗ ಶಿವಗಂಗೆ ಬೆಟ್ಟದ ಶಾಂತಲಾ ಡ್ರಾಪ್ ಏನಿದೆ ಆ ಕಡೆಯ ಒಂದು ಹಿಂಭಾಗ ಬಂದು ನಿಮಗೆ ದೃಶ್ಯದಲ್ಲಿ ತೋರಿಸೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಅದೇ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಅದೇ ಒಂದು ತುತ್ತ ತುದಿ, ಈ ಶಿವಗಂಗೆ ಬೆಟ್ಟದ ಒಂದು ತುತ್ತ ತುದಿಯನ್ನು ನೀವು ನೋಡ್ತಾ ಇದ್ದೀರಾ. ಆ ಒಂದು ಕೊನೆಯ ಭಾಗದಲ್ಲಿ ಏನಿದೆ ಅದು ಶಾಂತಲಾ ಡ್ರಾಪ್. ಆ ಒಂದು ಭಾಗದಲ್ಲಿ ನೀವು ಆ ಮೂಲೆಯಲ್ಲಿ ನೋಡೋದಾದರೆ ಅದು ಶಾಂತಲಾ ಡ್ರಾಪ್. ಅದು ಆ ಒಂದು ಡ್ರಾಪ್ನಲ್ಲಿ ಆತ ಮನಗಿರ್ತಾನೆ ಅಂತ ಹೇಳಿ ಈ ಒಂದು ರೀಲ್ಸ್ ಮಾಡ್ತಿದ್ದ ಯುವತಿಯೊಬ್ಬರು ಅದ್ವೈತನನ್ನು ನೋಡೋದಾಗಿ ಒಂದು ಪ್ರಕರಣಕ್ಕೆ ಹೊಸ ತಿರುವನ್ನು ನೀಡಿದಿರೋಂಥದ್ದು. ಬೆಳಗ್ಗೆ 7:23ಕ್ಕೆ ಸುಮಾರಿಗೆ ಶಾಂತಲಾ ಡ್ರಾಪ್ನ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆ ಒಂದು ತುತ್ತ ತುದಿಯಲ್ಲಿ ಅದ್ವೈತ್ ಮಲಗಿದ್ದ. ನಾನು ಆ ದೃಶ್ಯವನ್ನು ನೋಡಿದೆ ಅಂತ ಹೇಳಿ ಆ ಯುವತಿ ನೆಲಮಂಗಲ ಪೊಲೀಸರಿಗೆ ಮಾಹಿತಿ ಕೊಟ್ಟಿರೋಂಥದ್ದು. ಇದಾದ ಕೇವಲ 5 ನಿಮಿಷದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ತುತ್ತ ತುದಿ, ಆ ತುತ್ತ ತುದಿಯಲ್ಲಿ ಮಲಗಿರ್ತಾನೆ. ಅದರಲ್ಲಿ 5 ನಿಮಿಷದಲ್ಲಿ ಅದ್ವೈತ್ನ ಡಿಜಿಟಲ್ ವಾಚ್ ಕೂಡ ಡಿಸ್ಕನೆಕ್ಟ್ ಆಗಿರೋಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿರೋಂಥದ್ದು. ಅದ್ವೈತ್ ಬೆಟ್ಟದಿಂದ ಕೆಳಗಡೆ ಇಳಿದ್ನ ಅಥವಾ ತಪ್ಪಿ ಏನಾದರೂ ಬಿದ್ನ ಅಥವಾ ಮತ್ತೇನಾದರೂ ನಡೆದಿದೆಯಾ ಅನ್ನೋ ಆಯಾಮಗಳಲ್ಲಿ ಈಗ ಪೊಲೀಸರು ತನಿಖೆ ಮುಂದುವರಿಸಿರೋಂಥದ್ದು. ಶಿವಗಂಗೆ ಬೆಟ್ಟ ನೀವು ನೋಡ್ಬೋದು, ಇದೊಂದು ಶಿವಗಂಗೆ ಬೆಟ್ಟ ಅಂದರೆ ಇದೊಂದು ಇಮೇಜು, ಇದೇ ಒಂದು ಶಿವಗಂಗೆ ಬೆಟ್ಟ. ಇದರ ಸುತ್ತಲೂ ನೀವು ನೋಡ್ಬೋದು ಕಾಡು ಥರ ಏನಿದೆ, ಹುಲ್ಲು ಕಲ್ಲು ಬಂಡೆಗಳು, ಮತ್ತು ಒಂದೆಡೆ ಆಳವಾದ ಪ್ರಪಾತದಂತೆ ಕಾಣ್ತಾ ಇರೋಂಥ ಒಂದು ಇಳಿಜಾರಿನ ಪ್ರದೇಶ. ಇದೇ ಒಂದು ಪ್ರದೇಶದಲ್ಲಿ ಟೆಕ್ಕಿ ಅದ್ವೈತ್ ನಾಪತ್ತೆಯಾಗಿ 4ನೇ ದಿನ ಕಳೆದಿದೆ. 4ನೇ ದಿನವೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಇದುವರೆಗೂ ಪತ್ತೆ ಇಲ್ಲ. ಅಂದು ಬೆಳಗ್ಗೆ 7:23ರ ವೇಳೆಗೆ ಶಾಂತಲಾ ಡ್ರಾಪ್ನ ತುತ್ತ ತುದಿಯಲ್ಲಿ ಅದ್ವೈತ್ನ ಮಲಗಿದ್ದನ್ನು ಆ ಒಂದು ರೀಲ್ಸ್ ಮಾಡೋಕ್ಕೆ ಬಂದಿದ್ದಂಥ ಯುವತಿಯರು ನೋಡಿದ್ರು. ಆ ಒಂದು ಆಯಾಮದಲ್ಲಿ ಇವತ್ತು ಫುಲ್ ಕಾರ್ಯಾಚರಣೆಯನ್ನು ಮುಂದುವರಿಸಿರೋಂಥದ್ದು. ಹಾಗಾಗಿ ಪೊಲೀಸರ ತನಿಖೆಯಲ್ಲಿ ಮಹತ್ವದ ಅಂಶ ಏನಂದರೆ ಆತ ಕಟ್ಟಿದ್ದಂಥ ವಾಚ್ ಏನಿದೆ, ಆ ವಾಚ್ ಡಿಜಿಟಲ್ ವಾಚ್ ಅದು ಒಂದು ಆಫ್ ಆಗಿರೋದು ಕೆಲವೇ 5 ನಿಮಿಷ ಅವಧಿಯಲ್ಲಿ. ಹಾಗಾಗಿ ಅದೊಂದು ಆಯಾಮದಲ್ಲಿ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆಗೆ ಸ್ಥಳೀಯ ಮಟ್ಟದ 8 ಜನ ಯುವಕರನ್ನು ಕೂಡ ಈ ಒಂದು ಕಾರ್ಯಾಚರಣೆಗೆ ಬಳಸ್ಕೊಂಡಿರೋಂಥದ್ದು. ಹಾಗಾಗಿ ಸತತ 4 ದಿನಗಳಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಅದ್ವೈತ್ನ ಸುಳಿವಿಲ್ಲ. ಹಾಗಾಗಿ ಇವತ್ತು ಕೂಡ ಮುಂದುವರೆದಿರೋಂಥದ್ದು. ಈಗ ಸಂಜೆ ಹೊತ್ತಿಗೆ ಮತ್ತೆ ಈ ಭಾಗದಲ್ಲಿ ದಿನನಿತ್ಯದಂತೆ ಮಳೆ ಕೂಡ ಬರುತ್ತೆ. ಹಾಗಾಗಿ ಇವತ್ತು ಕೂಡ ಮಳೆ ಅಡ್ಡಿಯಾಗುವಂಥ ಒಂದು ಮುನ್ಸೂಚನೆ ಸಿಕ್ಕಿರೋಂಥದ್ದು. ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಇವತ್ತು ಇವರೆಲ್ಲ ಕಾರ್ಯಾಚರಣೆಗಳನ್ನು ಮುಗಿಸಿ ಕೋಟೆನಾಡು ಚಿತ್ರದುರ್ಗದಿಂದ ಕೋತಿರಾಜ್ ಅಂತಲೇ ಈ ಒಂದು ಬೆಟ್ಟ ಕಾಡುಗಳಲ್ಲಿ ಹತ್ತುವಂಥ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆತನನ್ನು ಕೂಡ ಈ ಒಂದು ಬೆಟ್ಟಕ್ಕೆ ಕರ್ಕೊಂಬಂದು ಆತನ ಒಂದು ತಂಡದಿಂದನೂ ಕೂಡ ಅದ್ವೈತನ ಒಂದು ಪತ್ತೆಗಾಗಿ ಒಂದು ಕಾರ್ಯಾಚರಣೆಗೆ ಮುಂದಾಗಿರೋಂಥದ್ದು. ಹಾಗಾಗಿ ಈ ಒಂದು ಎಲ್ಲ ಆಯಾಮದಲ್ಲಿ ಇವತ್ತು ಹುಡುಕಿದ್ರೂ ಕೂಡ ಅದ್ವೈತ್ನ ಯಾವ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಮೂರ್ತಿ.